ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಸೀಮಂತದ ಪ್ರಿಪ್ರೇಷನ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಇವತ್ತಿನ ವ್ಲಾಗಲ್ಲಿ ಸೀಮಂತದ ದಿನ ಏನೇನಾಯಿತು, ಯಾವ್ಯಾವ ರೀತಿ ಫಂಕ್ಷನ್ ಎಲ್ಲ ಆಯಿತು, ಮತ್ತು ಯಾರ್ಯಾರು ಬಂದಿದ್ದರು, ಹಾಗೆ ಸೀಮಂತನ ಏನಕ್ಕೆ ಮಾಡ್ತಾರೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನು ನೋಡೋರೆಲ್ಲ ಲೈಕ್ ಸಹ ಮಾಡ್ತಿಲ್ಲ, ಹಾಗಾಗಿ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು, ಅದಕ್ಕೋಸ್ಕರ. ಇದು ಸೀಮಂತದ ದಿನ ಬೆಳಗ್ಗೆ 6 ಗಂಟೆಗೆ ನನ್ನ ತಂಗಿ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಅರವಿಯನ್ನೆಲ್ಲ ಇಟ್ಟು ತವ್ರ ಮನೆಯಿಂದ ತಂದಿರುವಂತಹ ಸೀರೆ, ಬಳೆ, ಅರಿಶಿನ ಕುಂಕುಮ, ಎಲೆ, ಅಡಿಕೆ, ಹೂವು ಎಲ್ಲವನ್ನು ಇಟ್ಟು ಮಾಡಿರುವಂತಹ ಅಡುಗೆಗಳನ್ನೆಲ್ಲ ಬಾಳೆ ಎಲೆಗೆ ಹಾಕಿ ಅದ್ರಿಗೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ. ಮುಂಚೆ ಎಲ್ಲ ಈ ರೀತಿ ಪೂಜೆ ಮಾಡಿಬಿಟ್ಟು ಇಡೀ ಊರಿಗೇ ಹೋಗಿ ಎಲ್ಲ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬರಬೇಕಿತ್ತಂತೆ. ಅದನ್ನು ಅವ್ರ ಅತ್ತೆ ಎಲ್ಲ ಹೇಳ್ತಾಯಿದ್ರು. ಮತ್ತು ಇನ್ನೊಬ್ಬ ಅಜ್ಜಿ ಬಂದಿತ್ತಲ್ಲಿ, ಅಂದರೆ ನನ್ನ ತಂಗಿಯವ್ರ ಅತ್ತೆಗಿಂತೂ ದೊಡ್ಡವರು. ಈ ರೀತಿ ಮಾಡ್ತಾಯಿದ್ವಿ, ಈಗೆಲ್ಲ ಯಾರು ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಕಾಲ ಬದಲಾದಂಗೆಲ್ಲ ಅದು ಚಿಕ್ಕದಾಗ್ತಾ ಹೋಗ್ತಾಯಿದೆ ಅಷ್ಟೇ. ಮುಂಚೆ ಎಲ್ಲ ತುಂಬ ದೊಡ್ಡದಾಗಿ ಶಾಸ್ತ್ರಗಳು ಮಾಡಿಸ್ತಿದ್ರು, ಟೈಮು ಜಾಸ್ತಿ ಅದಕ್ಕೆ ಹೋಗ್ತಾಯಿತ್ತು. ಈಗೆಲ್ಲ ಯಾರು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ಎಲ್ಲ ಹೇಳ್ತಾಯಿದ್ರು. ಇಲ್ಲಿ ಮಾಡಿರುವಂತಹ ಅಡುಗೆಗಳನ್ನೆಲ್ಲ ಇಟ್ಟಿದ್ದಾರಲ್ವ, ಅದನ್ನು ನನ್ನ ತಂಗಿ ಒಂದು ಎಡೆ ಪ್ರಸಾದನ ತಗೊಳ್ಬೇಕು. ಹಾಗೆ ಇನ್ನೊಂದು ಹೆಣ್ಮಗು, ಆ ಮನೆ ಹೆಣ್ಮಗು ಪುಟ್ಟ ಪಾಪು ಇರುತ್ತಲ್ವ, ಅದನ್ನು ಆ ಮಗು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾಯಿದ್ರು. ಈ ಸೀಮಂತನ ಏನಕ್ಕೆ ಮಾಡ್ತಾರೆ ಮತ್ತು ಯಾವಾಗ ಮಾಡ್ತಾರೆ ಅಂತಂದರೆ 7, 8, 9 ಈ 3 ತಿಂಗಳಲ್ಲಿ ಸೀಮಂತನ ಮಾಡ್ತಾರೆ. ಮಗು ಆರೋಗ್ಯವಾಗಿರಲಿ, ತಾಯಿ ಮಗು ಅವರಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬರದೆ ಸುಖವಾಗಿ ಹೆರಿಗೆ ಆಗಲಿ, ಹಾಗೆ ಮಗು ಸುತ್ತ ಒಂದು ಸಮಾರಂಭಗಳನ್ನು ನಡೀತಾ ಇದ್ದರೆ ಮಗು ಬೆಳೆಯುವಂಥ ವಾತಾವರಣ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ರೀತಿಯ ಸೀಮಂತನ ಮಾಡ್ತಾರೆ. ಇದು ಶ್ರೀಕೃಷ್ಣನ ಕಾಲದಿಂದಲೂ ಇದು ಮಾಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಈ ಮಗು ಗರ್ಭದಲ್ಲಿ ಇರುವಾಗಲೇ ಎಲ್ಲ ಚಟುವಟಿಕೆಗಳನ್ನು ಕಲಿಯುತ್ತೆ ತಾಯಿಯ ಮುಖಾಂತರ. ಅದಕ್ಕೆ ಗರ್ಭಿಣಿಯರು ಶಾಂತವಾಗಿರಬೇಕು. ಹಾಗೆ ಅವರ ವರ್ತನೆ ಆಗಿರ್ಬೋದು, ಅವರ ಆಲೋಚನೆ ಆಗಿರ್ಬೋದು, ಅವರು ಯಾವುದೇ ರೀತಿ ಒಂದು ಹೆಜ್ಜೆ ಇಡಬೇಕಂದ್ರೂ ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಬೇಕು ಅಂತ ಹೇಳ್ತಾ ಇರ್ತಾರೆ. ಏನಕ್ಕೆ ಅಂತಂದರೆ ಹೊಟ್ಟೆಯಲ್ಲಿರುವ ಮಗು ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಅಭಿಮನ್ಯುಗೆ ಚಕ್ರವ್ಯೂಹ ಭೇದಿಸುವಂತಹ ಪಾಠ ಅದು ಯಾವ ರೀತಿ ತಿಳ್ಕೊಳ್ತು ಅಂತೇಳಿ ಎಲ್ಲರಿಗೂ ಗೊತ್ತೇ ಇದೆ. ಅವನು ಹೊಟ್ಟೆಯಲ್ಲಿರುವಾಗಲೇ ಶ್ರೀಕೃಷ್ಣ ಹೇಳ್ತಾ ಇದ್ದಂತಹ ಅದನ್ನು ಕೇಳಿಸ್ಕೊಂಡು ಚಕ್ರವ್ಯೂಹವನ್ನು ಭೇದಿಸೋದು ಕಲ್ತಿದ್ದಾನೆ. ಹಾಗಾಗಿ ಎಲ್ಲ ತಾಯಂದಿರದು ಅಷ್ಟೇ, ಮಕ್ಕಳು ಗರ್ಭದಲ್ಲಿರುವಾಗಲೇ ತಾಯಿಯ ಮುಖಾಂತರ ನಮ್ಮ ಅಕ್ಕಪಕ್ಕ ಆಗುವಂತಹ ಬದಲಾವಣೆಗಳನ್ನು, ಹಾಗೆ ನಡೆಯುವಂಥ ಘಟನೆಗಳನ್ನು ಎಲ್ಲನೂ ಅದು ಏನು ಮಾಡ್ತಾ ಇರುತ್ತೆ, ಗ್ರಹಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಗರ್ಭಿಣಿಯರ ಸುತ್ತ ವಾತಾವರಣ ಶಾಂತವಾಗಿರಬೇಕು, ಹಾಗೆ ಒಳ್ಳೆಯ ಆಲೋಚನೆಯಿಂದ ತುಂಬಿರಬೇಕು, ಆ ಥರ ಎಲ್ಲ ಹಿರಿಯರು ಹೇಳ್ತಾ ಇರ್ತಾರಲ್ವ. ಹಾಗೆ ಮುಖ್ಯವಾಗಿ ತಾಯಂದಿರು ಗರ್ಭಿಣಿ ಇದ್ದಾಗ ಪುಸ್ತಕಗಳನ್ನು ಓದಬೇಕು, ಭಗವದ್ಗೀತೆ ಈ ರೀತಿ ಪುಸ್ತಕಗಳನ್ನು ಓದಿದ್ರೆ ಮಕ್ಕಳ ಒಂದು ಮನಸ್ಸಿನ ಮೇಲೆ, ಮೆದುಳಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ. ಹಾಗೆ ಹುಟ್ಟುವಂಥ ಮಗು ಒಂದು ಒಳ್ಳೆಯ ರೀತಿಯಲ್ಲಿ ಹುಟ್ಟುತ್ತೆ ಅನ್ನೋ ನಂಬಿಕೆ. ಹಾಗಾಗಿ ತುಂಬ ನಾನು ಕೇಳ್ಪಟ್ಟಿರೋ ಪ್ರಕಾರ ತುಂಬ ಪ್ರೆಗ್ನೆಂಟ್ಸು ಭಗವದ್ಗೀತೆಯನ್ನು ಓದ್ತಾರೆ. ನಮ್ಮ ಮನೆಯವರು ಈಗಲೂ ಫೀಲ್ ಆಗ್ತಾರೆ, ನಿನಗೆ ಭಗವದ್ಗೀತೆನ ಓದಿಸ್ಬೇಕಾಗಿತ್ತು, ನನಗೆ ಆವಾಗ ಐಡಿಯಾನೇ ಬರಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇದು ಇಷ್ಟು ಸೀಮಂತ ಏನಕ್ಕೆ ಮಾಡ್ತಾರೆ ಅಂತಂದರೆ ಇದೇ ರೀತಿ ತಾಯಿ ಮಗು ಕ್ಷೇಮವಾಗಿ ಬರಲಿ ಅಂತೇಳ್ಬಿಟ್ಟು ಒಂದು ಒಳ್ಳೆಯ ರೀತಿಯ ವಾತಾವರಣ ಸೃಷ್ಟಿಸಿ ಅವ್ರಿಗೆ ಆಶೀರ್ವಾದ ಮಾಡಿಸೋದು ಹಿರಿಯರ ಕೈಯಲ್ಲಿ. ಅತ್ತೆ, ಅಮ್ಮ,
ಹಾಗೆ ಇರುವಂಥ ಹಿರಿಯರ ಕೈಯಲ್ಲಿ ಗರ್ಭಿಣಿಯರಿಗೆ ಅಕ್ಷತೆಯನ್ನು ಹಾಕಿಸಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವಳಿಗೆ ಆರೋಗ್ಯವಾಗಿರಲಿ, ಮಗು ಮತ್ತು ಗರ್ಭಿಣಿ ಆರೋಗ್ಯವಾಗಿರಲಿ ಅಂತೇಳ್ಬಿಟ್ಟು ಈ ಶಾಸ್ತ್ರನ ಮಾಡ್ತಾರೆ. ಈ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಫ್ಲವರ್ ಡೆಕೋರೇಷನ್ನು ನಾನು ನಿಮಗೆ ತೋರಿಸಿದ್ನಲ್ವ, ಕತ್ಲಲ್ಲಿ ನೀಟಾಗಿ ಕಾಣಿಸ್ಲಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಸೂರ್ಯ ಏನು ಹುಟ್ಟುತ್ತಾ ಇದ್ದ ಅದು ತಕ್ಷಣವೇ ಅದು ಕಿರಣಗಳೆಲ್ಲ ಫ್ಲವರ್ ಡೆಕೋರೇಷನ್ ಮೇಲೆ ಚೆನ್ನಾಗಿ ಬೀಳ್ತಿತ್ತು. ಇದೆಲ್ಲ ನೀವೆಲ್ಲ ಆರ್ಟಿಫಿಷಿಯಲ್ ಫ್ಲವರಾ ನ್ಯಾಚುರಲ್ಲ ಅಂತ ಕೇಳ್ಬೋದು. ಅದು ನ್ಯಾಚುರಲ್ ಫ್ಲವರು, ಅಂದರೆ ರಿಯಲ್ ಫ್ಲವರು. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಆಮೇಲೆ ಆ ಕಡೆ ಈ ಕಡೆ ಅದು ಡೆಕೋರೇಷನ್ ಬಂದಿರಲಿಲ್ಲ. ಅಕ್ಕಂದ್ರು ಹೇಳಿದ್ನಲ್ವ, ನನ್ನ ತಂಗಿಯವ್ರ ಯಜಮಾನ್ರವ್ರ ಅಕ್ಕಂದ್ರು, ಅವರು ಕ್ರಿಯೇಟಿವಲ್ಲಿ ಮಾಡಿರುವಂತಹ ಡೆಕೋರೇಷನು. ಹಾಗೆ ಇಲ್ಲಿ ನನ್ನ ತಂಗಿಗೆ ಫೇಸ್ ಮಾಸ್ಕ್ ಹಾಕ್ತಾಯಿದ್ವಿ. ಬಿಕಾಸ್ ಈಗ ಪ್ರೆಗ್ನೆನ್ಸಿ ಇರೋದ್ರಿಂದ ಸ್ಕಿನ್ ಮೇಲೆ ಒಂದು ಏನು ಫೇಶಿಯಲ್ ಮತ್ತು ಯಾವುದೇ ರೀತಿಯ ಬ್ಲೀಚು ಅವೆಲ್ಲ ಮಾಡಿಸ್ಬಾರ್ದು ಅಂತ ಹೇಳ್ತಾರಲ್ವ. ಹಾಗಾಗಿ ಅವಳು ಫೇಸ್ ಕ್ಲೀನಪ್ ಆಗಿರ್ಬೋದು, ಫೇಶಿಯಲ್ಲು ಅದೆಲ್ಲ ಏನೂ ಮಾಡಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಜಸ್ಟ್ ಮನೆಯಲ್ಲೇ ಒಂದು ಮಾಸ್ಕ್ ತೊಗೊಂಬಂದ್ಬಿಟ್ಟು, ಇನ್ಸ್ಟ್ಯಾಂಟ್ ಗ್ಲೋ ಬರುತ್ತೆ ಇದರಿಂದ. ಹಾಗಾಗಿ ಅದನ್ನೇ ತೊಗೊಂಬಂದ್ಬಿಟ್ಟು ಹಾಕ್ಕೊಡ್ತಾಯಿದ್ವಿ. ಅದು ಮೇ ಬಿ ಸಾಫ್ರಾನ್ ಅನಿಸುತ್ತೆ, ವಿ ಕೇರ್ ಬ್ರ್ಯಾಂಡು, ಸಾಫ್ರಾನ್ ಪ್ಲಸ್ ಗೋಟ್ ಮಿಲ್ಕ್ ಅಂತ ಅನಿಸುತ್ತೆ. ಅದನ್ನು ಹಾಕ್ಕೊಟ್ಟೆ. ಹಾಗೆ ನಾನಿಲ್ಲಿ ಗ್ರೇಪ್ದು ಮತ್ತು ಸ್ಯಾಂಡಲ್ದು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಇನ್ಸ್ಟಂಟ್ ಗ್ಲೋನೇ ಬಂತು. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಾರ್ವಿದು ನಾನು ಹೂ ಮುಡಿಸೋ ಶಾಸ್ತ್ರ ಆಯ್ತಲ್ವ ಲಾಸ್ಟ್ 1 ಇಯರ್ ಬ್ಯಾಕು, ಆವಾಗ ನಾನು ಒಂದು ಫೇಸ್ ಮಾಸ್ಕ್ ಹಾಕಿದ್ದೆ ಅದಕ್ಕೋಸ್ಕರ, ಫಂಕ್ಷನ್ಗೋಸ್ಕರ. ಅದಾದಮೇಲೆ ಇದೇ ನೆಕ್ಸ್ಟ್ ಆಗ್ತಾ ಇರೋದು. 1 ವರ್ಷದ ಮೇಲೆ ಆಯಿತು. ನಾನು ಯಾವುದೇ ರೀತಿಯ ಫೇಸ್ ಮಾಸ್ಕು ಆ ಥರ ಎಲ್ಲ ಏನೂ ಹಾಕ್ಕೊಳ್ಳೋದಿಲ್ಲ. ನಾನು ಆಲ್ಮೋಸ್ಟು ಮನೆಯಲ್ಲೇ ಏನಾದರೂ ಫೇಸ್ ಸ್ಕ್ರಬ್ ಆಗಿರ್ಬೋದು, ಇಲ್ಲ ಅಪರೂಪಕ್ಕೆ ಪಾರ್ಲರಲ್ಲಿ ನಾನು ಯಾವುದೇ ಫೇಶಿಯಲ್ ಮಾಡಿಸೋದಿಲ್ಲ. ಜಸ್ಟ್ ಫೇಸ್ ಕ್ಲೀನ್ ಮಾಡಿಸ್ತೀನಿ ಅಷ್ಟೇ ನಾನು. ಅಷ್ಟು ಸಾಕು ಅಂತ ಅನಿಸುತ್ತೆ. ತುಂಬ ಫೇಶಿಯಲ್ಲು, ಬ್ಲೀಚು ಅವೆಲ್ಲ ಮಾಡಿಸ್ಬಾರ್ದು. ಕ್ಲೀನ್ ಏನಕ್ಕೆ ಮಾಡಿಸ್ಬೇಕು ಅಂತಂದರೆ, ಈ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ವ, ಮತ್ತು ಸ್ಕಿನ್ ಮುಖದ ಮೇಲೆ ಡೆಡ್ ಸ್ಕಿನ್ ಎಲ್ಲ ಇದ್ದಾಗ ಅದು ಸ್ವಲ್ಪ ಕ್ಲೀನ್ ಆಗಿಬಿಟ್ಟು ಅದು ಒಂದು ಸ್ವಲ್ಪ ನಮ್ಮ ಫೇಸ್ಗೆ ಒಂದು ಗ್ಲೋ ಕೊಡುತ್ತೆ ಅಷ್ಟೇ, ಜಾಸ್ತಿನೂ ಇಲ್ಲ. ಫೇಶಿಯಲ್ಲು ಬ್ಲೀಚ್ ಮಾಡಿಸಿದಷ್ಟು ಬರೋದಿಲ್ಲ. ಹಾಗಾಗಿ ಜಸ್ಟ್ ಯಾವಾಗಾದ್ರೂ ಸ್ವಲ್ಪ ಕ್ಲೀನಪ್ ಮಾಡಿಸ್ಕೊಳ್ತೀನಿ ಅಷ್ಟೇ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕೃತಿಕಾ ಎಲ್ಲರಿಗೂ ಮೇಕಪ್ ಮಾಡ್ತಾ ಇದ್ದಾಳೆ. ಇದು ನಮ್ಮ ಅಣ್ಣನ ಮಗಳು ನಿರ್ಮಿತಾ, ನಾವೆಲ್ಲ ನಿಮ್ಮಿ ಅಂತ ಕರಿತೀವಿ. ಅವಳಿಗೆ ಮೇಕಪ್ ಮಾಡ್ತಾ ಇದ್ದಾಳೆ. ಅವಳಿಗೆ ಹೇರ್ ಕಟ್ಟಿಗೆ ಸೇಮ್ ಹುಡುಗನ ಥರನೇ ಕಾಣಿಸ್ತಾಳೆ. ಜಸ್ಟ್ ಫ್ರಾಕ್ ಹಾಕಿದ್ರೆ ಅಷ್ಟೇ ಇವಳು ಹುಡುಗಿ ಅಂತ ಅನಿಸೋದು. ಸಡನ್ನಾಗಿ ಶರ್ಟು ನಿಕ್ಕರೆಲ್ಲ ಹಾಕಿದ್ರೆ ಅವಳು ಹುಡುಗನ ಥರನೇ ಕಾಣಿಸ್ತಾಳೆ. ಕೃತಿಕಾ ಬಗ್ಗೆ ಹೇಳಬೇಕು ಅಂತಂದರೆ, ಅವಳೊಂಥರ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್. ಅವಳು ಮೇಕಪ್ ಮಾಡ್ತಾಳೆ, ಮೆಹಂದಿ ಹಾಕ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಪೇಂಟಿಂಗ್ ಮಾಡ್ತಾಳೆ. ಅವಳಿಗೆ ಮತ್ತು ಏನಾದರೂ ಒಂದು DIY ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಪ್ರಾಜೆಕ್ಟ್ಸ್ ಎಲ್ಲ ಸೂಪರಾಗಿ ಮಾಡ್ತಾಳೆ. ಇಲ್ಲಿ ನನ್ನ ತಂಗಿಗೆ ಮೇಕಪ್ ಆರ್ಟಿಸ್ಟ್ ಬಂದಿದ್ದರು, ಅವರು ರೆಡಿ ಮಾಡಿಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು. ಇವರು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಮೇಕ್ ಓವರ್ ಬೈ ಭಾರತಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಇವರು. ನಿಯರ್ ಕೋಲಾರ, ಬ್ಯಾಂಗ್ಳೂರೆಲ್ಲ ಸರ್ವಿಸ್ ಕೊಡ್ತಾರೆ. ನೀವು ಬೇಕು ಅಂತಂದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇವರ ಪೇಜ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಖಂಡಿತ ನೀವು ಇವರು ನಿಯರ್ ಕೋಲಾರ ಮತ್ತು ಬೆಂಗಳೂರು ಕೂಡ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಮೇಕಪ್ ಮಾಡಿದ್ರು. ಹಾಗೆ ಇಲ್ಲಿ ಅವ್ರು ಮೇಕಪ್ ಮಾಡೋಕ್ಕೂ ಮುಂಚೆ ಐಸ್ ಕ್ಯೂಬನ್ನು ಫೇಸ್ಗೆ ಮಸಾಜ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ರು. ಬಿಕಾಸ್ ಅದೊಂದು
ಮಾಯ್ಶ್ಚರ್ ಸಿಗುತ್ತೆ ಫೇಸ್ಗೆ, ಹಾಗೆ ಸ್ಕಿನ್ ಟೈಟ್ ಬರುತ್ತೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವರು ಹೇರ್ ಸ್ಟೈಲ್ ಮಾಡೋವ್ರಿಗೂ ಏನು ಐಸ್ ಕ್ಯೂಬನ್ನು ಸ್ಕ್ರಬ್ ಮಾಡ್ಕೊಳ್ತಾ ಇರಿ ಅಂತ ಹೇಳಿದ್ರು. ಹಾಗಾಗಿ ನನ್ನ ತಂಗಿ ಸ್ಕ್ರಬ್ ಮಾಡ್ಕೊತಾ ಇದ್ದಾಳೆ. ಹಾಗೆ ಇವರನ್ನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡಿ, ಮೇಕ್ ಓವರ್ ಬೈ ಭಾರತಿ ಅಂತ ಹೇಳ್ಬಿಟ್ಟು ನೀವು ಕೂಡ ಫಾಲೋ ಮಾಡಿ. ಒಳ್ಳೊಳ್ಳೆ ಮೇಕಪ್ ಬಗ್ಗೆ ತೋರಿಸ್ಕೊಡ್ತಾರೆ ಇವರು. ಒಳ್ಳೆ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು, ಒಳ್ಳೆ ಮೇಕಪ್ ಆರ್ಟಿಸ್ಟ್. ತುಂಬ ಚೆನ್ನಾಗಿ ಹೇಳ್ದಾಗೆ ಮೇಕಪ್ ಮಾಡಿಕೊಟ್ರು ಇವರು. ನನ್ನ ತಂಗಿನೂ ಅಷ್ಟೇ, ತುಂಬ ಓವರ್ ಮೇಕಪ್ಪು ಇಲ್ಲ, ತುಂಬ ಕಡಿಮೆ ಅನ್ನೋಂಗೂ ಇಲ್ಲ. ಅವಳು ಯಾವ ರೀತಿ ಮ್ಯಾಟ್ ಫಿನಿಶ್ ಬೇಕು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಕೇಳ್ತಾ ಇದ್ಲು, ಅದೇ ರೀತಿಯೇ ಮೇಕಪ್ ಮಾಡಿಕೊಟ್ರು. ನೀವಿಲ್ಲಿ ನೋಡ್ಬೋದು, ಅವರು ನಮ್ಮ ಅತ್ತಿಗೆ, ದೊಡ್ಡಣ್ಣನ ಹೆಂಡತಿ. ಇವರು ನಮ್ಮ ಅಕ್ಕ ಸೈಡಲ್ಲಿದ್ದಾರೆ, ಅವರು ನಮ್ಮ ದೊಡ್ಡಕ್ಕ. ಹಾಗೆ ನಾನು ಮತ್ತು ನನ್ನ ತಂಗಿ, ನಾವು ಮೂರು ಜನ ಹೆಣ್ಮಕ್ಳು ಎಲ್ಲ ಇವತ್ತು ಒಟ್ಟಿಗೆ ಸೇರಿದ್ವಿ. ಅದೇ ಒಂದು ಸ್ವಲ್ಪ ಹೊತ್ತು ಖುಷಿ. ಹಾಗೆ ಇಲ್ಲಿ ನೀವು ಇನ್ನೊಬ್ಬರ ಅಕ್ಕನ ನೋಡಿದ್ರಲ್ವ, ಅವರು ಬ್ಲ್ಯಾಕ್ ಕಲರ್, ಗ್ರೇ ಮತ್ತು ಬ್ಲ್ಯಾಕ್ ಕಲರ್ ಸ್ಯಾರಿ ಉಟ್ಟಿರುವಂತಹ ಅವರು ನನ್ನ ತಂಗಿಯವರ ಯಜಮಾನ್ರ ಅಕ್ಕ, ದೊಡ್ಡಕ್ಕ. ಎಲ್ಲರಿಗಿಂತ ಅವರೇ ದೊಡ್ಡವರು. ಅವರು ಸಹ 3 ಜನ ಹೆಣ್ಮಕ್ಳು, 3 ಜನದಲ್ಲಿ ಇವರು ದೊಡ್ಡವರು. ಮೇಕಪ್ ಎಲ್ಲ ನೋಡಿದ್ರಲ್ವ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ಮೇಕಪ್ ಮಾಡಿದ್ದಾರೆ, ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಈ ಜಡೆ ಎಲ್ಲ ಆರ್ಡರ್ ಕೊಟ್ಟು ರಿಯಲ್ ಪೆಟಲ್ಸ್, ರೋಸ್ ಮತ್ತು ಮಲ್ಲಿಗೆ ದಳದಲ್ಲಿ ಎಲ್ಲ ಮಾಡಿಸಿರುವಂಥದ್ದೇ. ಮೇಕಪ್ ಎಲ್ಲ ಮುಗೀತು, ಫಂಕ್ಷನ್ಗೆ ಟೈಮ್ ಆಗಿದೆ ಅಂಥೇಳಿ ಬಂದು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನೀವಿಲ್ಲಿ ಇವರನ್ನು ನೋಡ್ತಾ ಇದ್ದೀರಾ, ಇವರು ನನ್ನ ತಂಗಿಯವರ ಯಜಮಾನ್ರವರ 2ನೇ ಅಕ್ಕ ಇವರು. ಹಾಗೆ ನನ್ನ ಫ್ಯಾಮಿಲಿಯವರು ಬಂದಿದ್ದರು, ಅಂದರೆ ನಮ್ಮ ಅಮ್ಮ, ಅವರ ಅಣ್ಣ, ಅತ್ತಿಗೆ, ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತೆ ಅವರೆಲ್ಲರೂ ಬಂದಿದ್ದರು. ನಾನು ಹಾಗೆ ಕೂತ್ಕೊಂಡು ಮಾತಾಡ್ತಾಯಿದ್ದೆ. ಇವರು ನಮ್ಮಪ್ಪ. ನಾನು ಇದುವರೆಗೂ ಇವ್ರನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸೇ ಇಲ್ಲ ಅಂತ ಅನಿಸುತ್ತೆ. ಇವರು ನಮ್ಮ ತಂದೆ. ಹಾಗೆ ಹಣ್ಣು ಹಂಪಲುಗಳನ್ನೆಲ್ಲ ತಟ್ಟೆಗೆ ಜೋಡಿಸಿ ಅದನ್ನೆಲ್ಲ ಫಂಕ್ಷನ್ ಸ್ಟೇಜ್ ಮೇಲೆ ಎಲ್ಲ ಇಡೋದಕ್ಕೆ ನಮ್ಮ ಅಕ್ಕ ತಗೊಂಡು ಹೋಗ್ತಾಯಿದ್ರು. ಇವರ ಹೋಲ್ ಫ್ಯಾಮಿಲಿ ನೋಡಿ, 3 ಜನ ಹೆಣ್ಮಕ್ಳು ಜೊತೆಲಿದ್ದಾರೆ. ಇದು ನವಿಲು, ಅಂದರೆ ನೈದ್ರುವ ಅಂತ ಹೇಳಿದ್ನಲ್ವ, ಅವಳ ಪೆಟ್ ನೇಮ್ ನವಿಲು. ಕ್ಯೂಟಾಗಿ ರೆಡಿಯಾಗಿದ್ದಾಳಲ್ವ, ಹೇಗಿದೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದು ಕೃತಿಕಾ, ಹೇಗಿದ್ದಾಳೆ? ಅವಳಂತೂ ಸುಂದ್ರಿನೇ, ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ವ. ಇಲ್ಲಿ ಕೃತಿಕಾನೇ ಸೆಲ್ಫ್ ಮೇಕಪ್ ಮಾಡ್ಕೊಂಡಿದ್ದಾಳೆ. ಹಾಗೆ ಮತ್ತು ನವಿಲು ಮತ್ತು ಅವ್ರ ಚಿಕ್ಕಮ್ಮಂದರು, ಅಂದರೆ
ಅಕ್ಕಂದ್ರೆ ತೋರಿಸಿದ್ನಲ್ವ, ಅವ್ರಿಗೆಲ್ಲನೂ ಕೃತಿಕಾನೇ ಮೇಕಪ್ ಮಾಡಿರೋದು. ಅವಳಿಗೆಲ್ಲ ಟ್ಯಾಲೆಂಟ್ ಇದೆ, ಅವಳೇ ಎಲ್ಲ ನಿಭಾಯಿಸ್ತಾಳೆ ಅನ್ನೋದು ಒಂದು ನನಗೆ ಖುಷಿ ಇದೆ ನಿಜವಾಗ್ಲೂ. ಹಾಗೆ ಇಲ್ಲಿ ನನ್ನ ತಂಗಿ ಮತ್ತು ಅವ್ರ ಯಜಮಾನ್ರು ಒಂದಷ್ಟು ಫೋಟೋಶೂಟನ್ನು ಮಾಡಿದ್ರು. ತುಂಬ ಇದೇ ಒಂದು ಮೆಮೊರೀಸ್ ಅಂತ ಹೇಳ್ಬೋದು ಅವ್ರಿಗೆ. ಇದು ಒಂದು ಕ್ಯೂಟ್ ಆಮೇಲೆ ಬ್ಯೂಟಿಫುಲ್ ಮೂಮೆಂಟ್ ಅಂತ ಹೇಳ್ಬೋದು ಇದೊಂದು. ಏನು ಅಂತಂದರೆ, ಇನ್ನೊಂದು ಎಲ್ಲರೂ ನನ್ನ ತಂಗಿಗೆ ವಿಶ್ ಮಾಡಿ ಸೇಫಾಗಿ ಡೆಲಿವರಿ ಆಗಲಿ, ತಾಯಿ ಮಗು ಆರೋಗ್ಯವಾಗಿರಲಿ ಅಂತೇಳಿ ನಿಮ್ಮ ಕಡೆಯಿಂದ ವಿಶಸ್ ಬೇಕು. ಅವಳ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಅವಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಖಂಡಿತ ವಿಶ್ ಮಾಡಿ. ನಾನು ತುಂಬ ಕಡೆ ನೋಡಿರುವಂತಹ ಸೀಮಂತಗಳಲ್ಲಿ, ಅಂದರೆ ನನ್ನ ಜಾಸ್ತಿ ಆನ್ಲೈನಲ್ಲೇ ನೋಡಿರುವಂಥದ್ದು. ನಾನು ಯಾವುದೇ ರೀತಿಯ ಸೀಮಂತದ ಪ್ರೋಗ್ರಾಮ್ಗೆಲ್ಲ ಫಂಕ್ಷನ್ಸ್ಗೆಲ್ಲ ಹೋಗಿಲ್ಲ, ನಿಜ ಹೇಳ್ತಾ ಇದ್ದೀನಿ. ನಾನು ನೋಡಿರೋದೆಲ್ಲ ಆನ್ಲೈನು ವಿಡಿಯೋಸಲ್ಲಿ ನೋಡಿರೋದು. ಗಂಡನ ಕೈಯಲ್ಲಿ ಹಾರ ಹಾಕ್ಸಿ ಕುಂಕುಮ ಇಡಿಸಿ ಬಳೆ ತೊಡಿಸೋದನ್ನು ನೋಡಿದ್ದೀನಿ. ಬಟ್ ಇವರ ಶಾಸ್ತ್ರದಲ್ಲಿ ತಾಯಿ ಮಾಡಬೇಕು ಅಂತೇಳ್ಬಿಟ್ಟು ಇವ್ರ ಪದ್ಧತಿ. ಹಾಗಾಗಿ ನಮ್ಮಮ್ಮ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಳೆಯನ್ನು ತೊಡಿಸಿ ಹಾರ ಎಲ್ಲ ಹಾಕ್ತಾಯಿದ್ರು. ಅವ್ರ ಮನೆ ಕಡೆ ತವ್ರ ಮನೆಯಿಂದ ಅಮ್ಮ ಮಾಡಬೇಕು ಅಂತೇಳ್ಬಿಟ್ಟು ಅವರು ಅಮ್ಮನ ಕೈಯಲ್ಲೇ ಮಾಡಿಸಿದ್ರು. ಕೊನೆಯದಾಗಿ ನನ್ನ ತಂಗಿಯವರ ಯಜಮಾನ್ರಿದ್ದಾರಲ್ವ, ಅವರ ಲಾಸ್ಟ್ ಅಂದರೆ ಕೊನೆಯ ಅಕ್ಕ ಇವರೇ. 3 ಜನನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ದೊಡ್ಡ ಅಕ್ಕ, ಎರಡನೇ ಅಕ್ಕ ಮತ್ತು ಮೂರನೇ ಅಕ್ಕ. ಅಂದರೆ ನನ್ನ ತಂಗಿಯವರ ಯಜಮಾನ್ರೆ ಎಲ್ಲರಿಗಿಂತೂ ಕೊನೆಯವರು. ಎಲ್ಲರನ್ನೂ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ನಮ್ಮ ಅಕ್ಕನೂ ಸಹ ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾರೈಸ್ತಾ ಇದ್ದಾಳೆ. ದೇವರು ಅವಳಿಗೆ ಒಳ್ಳೇದು ಮಾಡಲಿ, ಆರೋಗ್ಯವಾಗಿರಲಿ ಅಂತೇಳ್ಬಿಟ್ಟು ಅವಳು ಸಹ ಹಾರೈಸ್ತಾ ಇದ್ದಾಳೆ. ಇವರು ನಾನು ಆಲ್ಮೋಸ್ಟ್ ನನ್ನ ಊರಿಗೆ ಹೋದಾಗೆಲ್ಲ ಇವ್ರನ್ನ ನಾನು ನಿಮಗೆ ತೋರಿಸಿದ್ದೀನಿ. ಇವರು ನಮ್ಮ ಅತ್ತಿಗೆ, ದೊಡ್ಡ ಅತ್ತಿಗೆ. ಇವರು ಸಹ ಹಾರೈಸ್ತಾ ಇದ್ದಾರೆ, ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹಾರೈಸ್ತಾ ಇದ್ದಾರೆ. ಹಾಗೆ ಕೇಳ್ಬೋದು, ನಿಮಗೆ ಯಾಕೆ ಸೀಮಂತ ಮಾಡಿಲ್ವಾ ಅಂತ ನೀವು ಕೇಳಬಹುದು. ಇಲ್ಲ, ನಮ್ಮಲ್ಲಿ ಸೀಮಂತ ಇಲ್ಲ. ಮುಂಚೆ ಅಂದರೆ ಸುಮಾರು ಹಳೆ ತಲೆಮಾರಿಂದ ಇತ್ತಂತೆ ಸೀಮಂತ. ಅದು ನಮ್ಮ ಅತ್ತೆಗೆ ಹೇಳಿರೋದು. ಒಂದು ಸತಿ ಹೀಗೆ ಸೊಸೆಗೆ ಸೀಮಂತ ಮಾಡಿ ತವ್ರ ಮನೆಗೆ ಕಳಿಸೋವಾಗ ಈ ರಾವು ಅಂತಾರಲ್ವ, ಈ ಕೆಟ್ಟ ಗ್ರಹ ಏನೋ ಒಂದು ರೀತಿ ಗರ್ಭಿಣಿ ಹೆಂಗ್ಸ್ ಮೇಲೆ ಬಡಿದು ಗರ್ಭಿಣಿ ಸ್ತ್ರೀ ಅಲ್ಲೇ ಸತ್ತೋಗಿರೋದು ಉಂಟು. ಅದಕ್ಕೋಸ್ಕರ ಆವಾಗಲಿಂದ ಸೀಮಂತ ಮಾಡಲ್ಲ ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈ ರೀತಿ ತೊಂದರೆ ಆಗಿತ್ತಲ್ವ, ಅದಕ್ಕೋಸ್ಕರ ಸೀಮಂತ ಬೇಡ ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ತುಂಬ ಆಸೆ ಪಟ್ಟರು, ನನ್ನ ಸೀಮಂತ ಮಾಡಬೇಕು ಅಂತೇಳ್ಬಿಟ್ಟು. ನಮ್ಮ ಅತ್ತೆಯವ್ರನ್ನ ಕೇಳಿದ್ದಕ್ಕೆ ಇಲ್ಲ, ನಮ್ಮ ಕಡೆ ಸೀಮಂತನ ಮಾಡೋದಿಲ್ಲ, ಮಾಡದೇ ಇರೋದೆಲ್ಲ ಏನಕ್ಕೆ ಮಾಡಬೇಕು, ತೊಂದರೆ ಆಗುತ್ತೆ ಈ ರೀತಿ ಅಂತೇಳ್ಬಿಟ್ಟು ಸೀಮಂತನ ಮಾಡಲಿಲ್ಲ.
ಎಲ್ಲ ಪ್ರೆಗ್ನೆಂಟ್ ವುಮೆನ್ಗೆ ಈ ಸಾಂಗು ಹಾಡೇ ಹಾಡ್ತಾರೆ. ನಾನು ನನ್ನ ತಂಗಿಗೋಸ್ಕರ ಹಾಡ್ತಾ ಇದ್ದೀನಿ. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಈ ಬಂಗಾರಿ ಮಡಿಲಿನಲಿ. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ಈ ಬಂಗಾರಿ ಮಡಿಲಿನಲಿ. ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಈ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ. ನನ್ನ ಕಡೆಯಿಂದ ನನ್ನ ತಂಗಿ ಮತ್ತು ಮಗುಗೆ ದೇವರು ಒಳ್ಳೆ ಆರೋಗ್ಯ ಭಾಗ್ಯ ಕೊಡಲಿ, ಒಳ್ಳೆ ಸುಖವಾಗಿ ಅವಳು ಏನು ಡೆಲಿವರಿ ಆಗಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತೀನಿ. ಇದು ನಮ್ಮ ಫ್ಯಾಮಿಲಿ, ಅಂದರೆ ಅಕ್ಕ, ನಾನು, ಅಮ್ಮ, ಅಪ್ಪ, ನನ್ನ ತಂಗಿ, ಎಷ್ಟು ಜನ ಫಂಕ್ಷನಲ್ಲಿದ್ವಿ. ಅಲ್ಲೋಡು ಅವಿಶ್, ಅವಿಶ್ ಇಲ್ಲಿ ನೋಡು, ನೋಡು, ವಾವ್ ಸೂಪರ್ ಆಗೈತಲ್ಲ. ಅಂಬ ಅಂಬ ಸ್ಮೈಲ್. ಅಪ್ಪ 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 ಕರಿಮಣಿ ಮಾಲೀಕ ಯಾರು? ಯಾರು? ನೀನಾ? ಅಲ್ಲ ಅವಂಗೇನೋ ಚುಚ್ಚಿಸಾಯ್ತು ಪಾಪ ಕರ್ಕೊಂಡು ಅಲ್ಲಿ ಈ ಪಾಪು ಕೊನೆ ಅಕ್ಕ ತೋರಿಸಿದ್ನಲ್ವ ಅವ್ರದ್ದು, ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಅವನು ಧನ್ವಿಶ್ ಅವಿಶ್ ಅವನ ಹೆಸರು. ಲಾಸ್ಟ್ ನೇಮು ಅವಿಶ್ ಅಂತ ಕರಿತಾ ಇರ್ತೀನಿ ನಾನು ಯಾವಾಗಲೂ. ಅವನಿಗೆ ಕರಿಮಣಿ ಮಾಲೀಕ ಯಾರಪ್ಪ ಅಂತ ಕೇಳಿದ್ರೆ ನಾನು ಅಂತಾನೆ. ಒಂದು ಟೈಮು ಮೂಡ್ ಸರಿ ಇಲ್ಲ ಅಂದಾಗ ನಾನಲ್ಲ ಅಂತಾನೆ. ಮಕ್ಕಳು ಮಾತು ಚೆಂದ ಅಲ್ವಾ? ಮಕ್ಕಳಿರಲ್ಲವ ಮನೆ ತುಂಬ ಅಂತ ಹೇಳ್ತಾ ಇರ್ತಾರಲ್ಲ, ಮಕ್ಕಳಿದ್ರೆ ನಿಜವಾಗ್ಲೂ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಬೇಜಾರಿದ್ದರೂ ಅವ್ರ ಮುಖ ನೋಡಿಕೊಂಡು ಕಾಲನ್ನು ಕಳೆದು ಬಿಡ್ಬೋದು. ಹಾಗೆ ಇಲ್ಲಿ ಊಟಕ್ಕೆ ಬಂದ್ವಿ. ಬಿಕಾಸ್ ನಾನು ತುಂಬ ಹೊತ್ತು ಇರೋಕ್ಕಾಗಲಿಲ್ಲ ಅಲ್ಲಿ. ನೆಕ್ಸ್ಟ್ ಡೇ ನಾನು ಸ್ಕೂಲಿಗೆ ಹೋಗಬೇಕಾಗಿತ್ತು ಅಂತೇಳ್ಬಿಟ್ಟು ಬೇಗ ಊಟ ಎಲ್ಲ ಮುಗಿಸಿ ನಾನು ಅಲ್ಲಿಂದ ಹೊರಟೆ. ನನ್ನ ತಂಗಿ ಅಂತೂ ಇಷ್ಟು ಬೇಗ ಹೊರಡ್ತಾ ಇದೆಯಾ, ಇರು ಅಂತ ಅಂದ್ಲು. ಏನು ಮಾಡೋಕ್ಕಾಗಲ್ಲ, ಒಂದು ಜಾಬ್ ಅಂತ ಇದ್ಮೇಲೆ, ಒಂದು ಕೆಲಸದಲ್ಲಿದ್ಮೇಲೆ ನಾವು ಕೆಲಸಕ್ಕೂ ರೆಸ್ಪೆಕ್ಟ್ ಕೊಡಬೇಕು. ಅದು ಜವಾಬ್ದಾರಿ ಅನ್ನೋದಕ್ಕಿಂತ ನಾವು ಅದಕ್ಕೆ ಗೌರವ ಕೊಡಬೇಕು, ನಾವು ಆ ಕೆಲಸಕ್ಕೆ. ಅದಕ್ಕೋಸ್ಕರ ಹೊರಡಲೇಬೇಕಾಗಿತ್ತು. ಅದು ಬೇರೆ ನಾನು ಹೇಳಿದಾಗೆ ಎಕ್ಸಾಮ್ ಟೈಮ್ ಆಗಿತ್ತು. ಅದಕ್ಕೋಸ್ಕರ ನಾನು ಎಲ್ಲೂ ಸ್ಟೇ ಇರೋಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ಸಮ್ಮರ್ ಹಾಲಿಡೇಸಲ್ಲಾದರೂ ಆಗಿದ್ದಿದ್ರೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಹಾಗೆ ಇಲ್ಲಿ ಊಟಕ್ಕೆ ಹೋಳಿಗೆ, ಮುದ್ದೆ, ಇದಕ್ಕಿನ ಬೇಳೆ ಸಾಂಬಾರು, ಪಲ್ಯಗಳು ಎಲ್ಲ ಮಾಡಿದರು. ಊಟ ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು. ಹಾಗೆ ಇಲ್ಲಿ ಇನ್ನೊಂದು ವಿಚಾರ ಕೇಳಲೇ ಇಲ್ಲ ನಾನೇ ರೆಡಿಯಾಗಿದ್ದು. ಇವತ್ತು ನಾನು ಹೇಗೆ ಕಾಣ್ತಿದ್ದೀನಿ ಅಂತಲೇ ನಾನು ನಿಮ್ಮ ಹತ್ರ ಕೇಳಲಿಲ್ಲ. ಹಾಗೆ ನನ್ನ ಸೀರೆ ಎಲ್ಲ ಹೇಗಿದೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಪಾಪ ಬಸ್ರಿ ಹೆಂಗಸು ಎಷ್ಟೊತ್ತಾದರೂ ಹಾಸ್ಕೊಂಡಿರೋಕ್ಕಾಗಲ್ವಲ್ಲ, ಹಾಗಾಗಿ ಎಲ್ಲರೂ ಊಟಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಸಹ ಹೊರಡ್ತೀನಿ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ಹೊರಟೆ.
ಇದಾಗಿತ್ತು ನನ್ನ ತಂಗಿಯ ಸೀಮಂತದ ಫುಲ್ ವ್ಲಾಗ್. ಹೇಗೆ ಅನ್ನಿಸ್ತು ಅಂತೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗಿಯೂ ತಿಳಿಸಬೇಕು. ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಕೊಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.